ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವ್ಲಾಗ್ಸ್. ನಾವು ಇವತ್ತು ಲಾಲ್ಬಾಗ್ಗೆ ಹೋಗ್ತಾ ಇದ್ದೀವಿ. ಈ ಸಲ 217ನೇ ಫ್ಲವರ್ ಶೋ ನಡೀತಿದೆ. ಈ ಸತಿ ಆದಿಕವಿ ಮಹರ್ಷಿ ಶ್ರೀ ವಾಲ್ಮೀಕಿಯವರ ಥೀಮಲ್ಲಿ ಫ್ಲವರ್ ಶೋ ಮಾಡಿದ್ದಾರೆ. ಅಡಲ್ಟ್ಸ್ಗೆ 80 ರುಪೀಸ್, ಚಿಲ್ಡ್ರನ್ಸ್ಗೆ 30 ರುಪೀಸ್. ಆದರೆ ವೀಕೆಂಡಲ್ಲಿ ಮತ್ತು ಹಾಲಿಡೇಸಲ್ಲಿ 100 ರುಪೀಸ್ ಇರುತ್ತೆ. ಚಿಲ್ಡ್ರನ್ಸ್ಗೆ ಸೇಮ್ 30 ರುಪೀಸೇ ಇರುತ್ತೆ. ಸೊ ನಾವು ಹೋಗಿದ್ದು ಲಾಲ್ಬಾಗ್ ವೆಸ್ಟ್ ಗೇಟಲ್ಲಿ. ಯಾಕೆ ಅಂದರೆ ಮೆಟ್ರೋ ಅವೈಲೇಬಲ್ ಇರೋದು ಅಲ್ಲೇ. ತುಂಬ ಇಷ್ಟ ಆಗಿದ್ದೇನೆಂದರೆ ಎಲ್ಲ ಕಡೆ ಕುಡಿಯೋ ನೀರು ಫೆಸಿಲಿಟಿ ಚೆನ್ನಾಗಿಟ್ಟಿದ್ದಾರೆ. ಮತ್ತು ಒಳಗಡೆ ಪ್ಲಾಸ್ಟಿಕ್ ಅಲೋ ಇರೋದಿಲ್ಲ. ಯೂಸ್ ಆ್ಯಂಡ್ ಥ್ರೋ ಬಾಟಲ್ಸ್ ಏನಾದ್ರು ಬ್ಯಾಗಲ್ಲಿ ಕಂಡು ಬಂದರೆ ಅಲ್ಲೇ ಎತ್ತಿಟ್ಕೊಬಿಡ್ತಾರೆ, ಒಳಗೆ ಕೊಡಲ್ಲ. ಅದರಲ್ಲೆಲ್ಲ ಅಲ್ಲೇ ಎಲ್ಲ ಬಿಸಾಡ್ಬಿಟ್ಟು ಬರ್ತಾರೆ ಅಂತ. UPI ಇದ್ದರೆ ಅಥವಾ ಕಾರ್ಡ್ ಇದ್ದರೆ ಏನರಲ್ಲಾದ್ರು ಟಿಕೆಟ್ ಪೇ ಮಾಡ್ಬೋದು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆಗ್ತಿದ್ದಾಗೇ ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಕಲರ್ ವೆರೈಟಿ ಆಫ್ ಫ್ಲವರ್ಸ್ ಇದೆ. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ನೀವು ಸಂಜೆ ಮೇಲೆ ಏನಾದ್ರು ಹೋದರೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ವಾಟರ್ ಎಲ್ಲ ಬರ್ತಿರುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗುತ್ತೆ. ಹೀಗೆ ಒಂದು 1/2 ಕಿಲೋಮೀಟರ್ ನಡ್ಕೊಂಡು ಹೋದರೆ ಗ್ಲಾಸ್ ಹೌಸ್ ಬರುತ್ತೆ. ಅಲ್ಲೇ ಫ್ಲವರ್ ಶೋ ನಡೀತಾ ಇರೋದು. ಹಾಗೆ ಎಲ್ಲನೂ ನೋಡ್ಕೊಂಡು ಬನ್ನಿ. ಅಯ್ಯೋ ಹಿಡ್ಕೊ, ನಿಧಾನಕ್ಕೆ ಹೋಗ್ಬೇಕು, ಓಡೋದು ಬೇಡದು. ಓಡಿದ್ರೆ ಎತ್ಕೋತೀನಿ. ಬಾ ಇಲ್ಲಿ ಕೊಡು, ಇಲ್ಲಿ ಕೊಡು, ಇಲ್ಲಿ ಕೊಡಮ್ಮ. ತುಂಬ ವೆರೈಟಿ ಆಫ್ ಫ್ಲವರ್ಸಿಂದ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡಿದ್ರು. ತುಂಬ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಶ್ರೀರಾಮಾಯಣ ದರ್ಶನ ಬರೆದಿರೋ ಅಂತಹ ಕವಿಗಳನ್ನೆಲ್ಲ ಶಿಲೆಯಾಗಿ ಸ್ಟ್ಯಾಚು ಆಗಿ ಮಾಡಿದ್ದಾರೆ. ಮತ್ತು ರಾಮಾಯಣ ದರ್ಶನ ಬಗ್ಗೆ ಒಂದೊಂದು ಬೋರ್ಡಲ್ಲೂ ತುಂಬ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ರಾಷ್ಟ್ರಕವಿ ಕುವೆಂಪು ಅವರ ಸ್ಟ್ಯಾಚು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಶ್ರೀರಾಮಾಯಣ ದರ್ಶನಂ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕನ್ನಡಕ್ಕೆ ಮೊದಲನೇ ಬಾರಿ.
ಬಿಸಿಲು ಬಿಸಿಲು ಬಿದ್ದರೆ ಪಾಪಗಳ ಜೊತೆ ಫ್ರೆಂಡ್ ಆಟ ಆಡ್ತಾ ಇದ್ಲು. ಮಾಡು ಎಲ್ಗೋಯ್ತೀಯಾ? ವರ್ಷದ ಮೇಲೆ 2 ತಿಂಗಳು. ನಿಮ್ಮ ಪಾಪಗೆ 1.5. ಹಾಂ 5 ತಿಂಗಳ. ಏನು ಹೆಸರು? ತಪಸ್ಯ, ನಮಸ್ಯ. ಏಯ್ ಎಲ್ಲಿ ಹೋಯ್ತಾ ಇದೆಯಾ? ಅಯ್ಯೋ ಅಯ್ಯೋ ಅಯ್ಯೋ. ಇದಾ ಕವಿಗೆ ಹೋಗಿಲ್ಲ. ಆ ಫೋನ್ ಸೈಜ್ ನೋಡ್ಬಿಟ್ಟು ಹೇಳ್ತೀನಿ. 16 Pro ಎಲ್ಲ ದೊಡ್ಡದಲ್ವಾ? ಫಿಶು तिसरे 2 horas e tempo. ಏನ ಜಾಸ್ತಿ ಮಳಿಗೆಗಳು ತಗೊಳ್ಳಿ. ಶಾಪಿಂಗು ಅಷ್ಟೇ ವೆರೈಟಿ ಆಫ್ ಶಾಪ್ಸ್ ಇತ್ತು ಮತ್ತು ಡಿಫ್ರೆಂಟ್ ಶಾಪ್ಸ್ಗಳಿದೆ. ನಿಮ್ಗೆ ಏನಾದ್ರು ಬೇಕಾದರೆ ವಿಸಿಟ್ ಮಾಡಿ ಏನು ಬೇಕಾದನ್ನು ಪರ್ಚೇಸ್ ಮಾಡ್ಬೋದು.
ಬೇಕಂತೆ ಒಳಗೆ. ಫೋನ್ ಬೇಕಂತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.